ಕರ್ನಾಟಕದವ್ರಿಗೆ ರ್ಯಾಗಿಂಗ್ ಮಾಡ್ತೀವಿ ಬಿಕಾಸ್ ನಾವು ಕರ್ನಾಟಕ ಏನು ಬೇಕಾದ್ರೂ ಓದ್ಕೊಂಡು ಜೀವನ ಮಾಡ್ತೀವಿ. ಏನು ಸಿಗುತ್ತೋ ಆ ಮೊಮೆಂಟಿಗೆ ಏನು ಬರ್ತಿರುತ್ತೋ ಗೊತ್ತಿಲ್ಲ, ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಆ ಮೊಮೆಂಟ್ ಏನು ಬರುತ್ತೋ ಅದನ್ನು ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ ಜೀವನ. ಕೇರಳದವ್ರು ಊರು ಬಿಟ್ಟು ನಾವೇನಾದರೂ ಸಿಟಿಗೆ ಬಂದ್ಬಿಡ್ತಾರೆ. ನಾವು ಕ್ರಿಕೆಟ್ ಆಡ್ತೀವಿ, ವಾಲಿಬಾಲ್ ಆಡ್ತೀವಿ. ಊರಿಂದ ಇಲ್ಲಿಗೆ ಬರಬೇಕಂದ್ರೆ 1.5 hour, ಅಲ್ಲಿಗೆ ಹೋಗ್ಬೇಕು ಮತ್ತೆ 1.5 hour. ಟೈಮ್ ಸಾಲ್ತಾ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಬಂದು ಕಾಲೇಜ್ ಚೈಲ್ಡ್ಹುಡ್ ಎಲ್ಲ ಹೆಂಗಿತ್ತು ಸರ್ ನಿಮ್ಮದು? ಸರ್ ನಾವು ಒಂದು ಹಳ್ಳಿಯಲ್ಲಿ ಬೆಳೆದಿದ್ದು. ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಹತ್ರ, ದೊಡ್ಡಬಳ್ಳಾಪುರ ರೋಡಲ್ಲಿ ಕೋಡಿಪಾಳ್ಯ ಅಂತ ಇದೆ, ಮಧುರೆ ದೇವಸ್ಥಾನ ಹತ್ರ. ಅಲ್ಲಿ ನಾವು ಬೆಳೆದಿದ್ದು. 10th ಸ್ಟ್ಯಾಂಡರ್ಡ್ವರೆಗೂ ನಾವು ಕನ್ನಡ ಮೀಡಿಯಮ್ ಓದಿದ್ದು. ನಮಗೇನಂಥ ಬ್ಯಾಕ್ಗ್ರೌಂಡ್ ಎಲ್ಲ ಇರಲಿಲ್ಲ. ಪ್ರಾಪರ್ಟಿ ಎಲ್ಲ ನಮ್ಮ ಅಪ್ಪ ಎಲ್ಲ ಏನು, ನಮ್ಮ ಅಪ್ಪ ಹೆವಿ ಒಂಥರ ಇಂಟೆಲಿಜೆಂಟ್. ಮಾರೋದೆಲ್ಲ ಅದೆಲ್ಲ ಬೇಡ, ಸುಮ್ಮನೆ ಏನಕ್ಕೆ ಮಾರ್ಬಿಟ್ಟು ಲೈಫ್ ಲೀಡ್ ಮಾಡೋದು ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ. ಇರೋದು ನೀಡು ಉಳಿಸ್ಕೊಂಡು ಹೋಗೋಣ. ಆಮೇಲೆ ಏನಿದೆಯೋ ಅದನ್ನು ನಮ್ಮ ಅಪ್ಪ ಅವತ್ತಿಂದನೂ ಅಷ್ಟೇ ನಮ್ಮ ರಾಯಲಾಗೆ ಬೆಳೆಸಿದ್ರು. ಅಂದರೆ ನನಗೆ ಇದು ಬೇಕು ರಾಯಲ್ ಅಂತಂದರೆ ಅದು ನನ್ನ ಮನೆ ಇಷ್ಟು ಅದೆಲ್ಲ ಇದೆ. ನಾವು ಇದ್ದಿದ್ದು ಒಂದು ಸೀಟ್ ಮನೆಯಲ್ಲೇ. ನಾವು ಸೀಟ್ ಮನೆಯೇ. ನಾವು 10th ಇವಾಗೂ ನಮ್ದು ಅಲ್ಲಿದೆ ಸೀಟ್ ಮನೆ. ನಾವು ಏನು ಬೆಳೆದಿದ್ದೀನಿ ನಾನು ಆ ಮನೆ ಅಲ್ಲೇ ಇದೆ. PU ಅಲ್ಲೇ ಇದ್ದಿದ್ದು ನಾನು. ಸೊ 10th ನಾನು ಕನ್ನಡ ಮೀಡಿಯಮೇ ಓದಿದ್ದು. ನಮಗೆ ನಾರ್ಮಲಾಗಿ ಅನಿಸ್ತಾ ಇರಲಿಲ್ಲ. ಯೂಶಲಾಗಿ ಹಳ್ಳಿಯಲ್ಲಿ ಗೊತ್ತಲ್ಲ, ನಾವು ಕ್ರಿಕೆಟ್ ಆಡ್ತೀವಿ, ವಾಲಿಬಾಲ್ ಆಡ್ತೀವಿ, ಬುಗುರಿ ಆಡ್ತೀವಿ, ಗೋಲಿ ಆಡ್ತೀವಿ. ಅದು ನಾರ್ಮಲಾಗಿ ಮಾಡ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗಿತ್ತು, ಫ್ರೆಂಡ್ಶಿಪ್ ಎಲ್ಲ ಸೂಪರ್ ಆಗಿತ್ತು. ನಮಗೇನು ಗೊತ್ತಾಗ್ತಾ ಇರಲಿಲ್ಲ ದುಡ್ಡು ಏನಕ್ಕೆ ಬೇಕು. ಬಿಕಾಸ್ ಅಲ್ಲಿ ಬೆಳೀತಾ ಇದ್ವಿ, ಅಲ್ಲಿ ತಿಂತಾ ಇದ್ವಿ, ಅಲ್ಲಿ ತರಕಾರಿ ಸಿಗ್ತಾ ಇತ್ತು. ಒಳ್ಳೆ ಮುದ್ದೆ, ಒಳ್ಳೆ ರಸಮ್ ಊಟ, ಒಳ್ಳೆ ರೈಸು, ಸಾಂಬಾರು, ತರಕಾರಿ ಸಾಂಬಾರು ಮಸ್ತಾಗಿ. ನಮಗೇನು ಅಂಥ ಏನು ರಾಯಲ್ ಲೈಫು ಇಲ್ಲಿ ಸಿಟಿಗೆ ಬಂದ ಮೇಲೆ ಗೊತ್ತಾಗಿದ್ದು ನನಗೆ. ಅಂದರೆ ಜನಗಳು ಈ ಥರ ಇದ್ದಾರೆ, ಈ ಥರ ದುಡ್ಡು ಮಾಡ್ತಿದ್ದಾರೆ. ನಾವು ಏನಾದರೂ ಮುಂಚೆನೇ ನಮ್ಗೆ ಬಂದಿದ್ದರೆ, ಇದೆಲ್ಲರಿಗೂ ಕಾಮನ್ ಆಗಿ ನಾವು ಏನಾದರೂ ಊರು ಬಿಟ್ಟು ನಾವೇನಾದರೂ ಸಿಟಿಗೆ ಬಂದಿದ್ದರೆ ಮುಂಚೆನೇ, ನಮ್ಮಪ್ಪನೂ ಒಂದು 5 ಸೈಟ್ ಮಾಡ್ತಿದ್ರೂ ಇವತ್ತು ಕೂತ್ಕೊಂಡು ಆರಾಮಾಗಿ ತಿನ್ಬೋದಾಗಿತ್ತು ಅನ್ನೋದು. ಪ್ರತಿಯೊಬ್ಬನ ನಾರ್ಮಲಾಗಿ ಊಟ ಮಾಡಿಕೊಂಡು ಗೇಮ್ ಆಡಿಕೊಂಡು ಗೋಲಿ ಗೀಲಿ ಆಡಿಕೊಂಡು ಇದ್ವಿ. ಆಮೇಲೆ 12th ಆದಮೇಲೆ 12th ನಾನು ಇಂಗ್ಲೀಷ್ ಮೀಡಿಯಮ್ ಅಂದರೆ PCMB ತೊಗೊಂಡೆ. ಸೆಂಟ್ ತೆರೇಸಾ ಕಾಲೇಜ್ ಅಂದ್ಬಿಟ್ಟು ಜಾಯ್ನ್ ಆದೆ. ಸೆಂಟ್ ತೆರೇಸಾ ಕಾಲೇಜಲ್ಲಿ ನನಗೆ ಸಖತ್ ಟಫ್ ಆಗ್ತಾಯಿತ್ತು. ಅರ್ಥ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಬಿಕಾಸ್ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದು ನಮ್ಮ ಫುಲ್ ಕಂಪ್ಲೀಟಾಗಿ ಕನ್ನಡ ಇತ್ತು. ಇಂಗ್ಲೀಷ್ ಒಂದೇ ಸಬ್ಜೆಕ್ಟ್ ಇದ್ದಿದ್ದು. ಇಲ್ಲಿ ಎಲ್ಲ ಸಬ್ಜೆಕ್ಟು ಇಂಗ್ಲೀಷು, ಕನ್ನಡ ಮಾತ್ರ ಕನ್ನಡದಲ್ಲಿ. ಅಯ್ಯೋ ಏನು ಗುರು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಆ ಥರ. ನಮ್ಮದು ಕನ್ನಡದಲ್ಲಿ ನಾವು ಟಾಪರ್ ಅವಾಗ 125, 121 ತೆಗಿಯೋ ಥರ ಟಾಪರ್ಸು. ಇಂಗ್ಲೀಷ್ ಏನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಖತ್ ಕಷ್ಟ ಆಯಿತು. ಡಿಕ್ಷನರಿ ಎಲ್ಲ ಇಟ್ಕೊಂಡು ಓದ್ಕೊಂಡು. ಆಮೇಲೆ ಒಂದು 3 ಇವಾಗ ನಾವು ಟ್ರಾವೆಲ್ ಮಾಡಿ ಊರಿಂದ ಇಲ್ಲಿಗೆ ಬರಬೇಕಂದ್ರೆ 1.5 hour, ಅಲ್ಲಿಗೆ ಹೋಗ್ಬೇಕು ಮತ್ತೆ 1.5 hour. ಟೈಮ್ ಸಾಲ್ತಾ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಬಂದು ಕಾಲೇಜ್ ಮುಗಿಸ್ಕೊಂಡು ಲೇಟಾಗಿ ಹೋಗಿ ಮತ್ತೆ ಹೋಮ್ವರ್ಕ್ಸ್ ಎಲ್ಲ ಬರೆದು ಅಸೈನ್ಮೆಂಟ್ಸ್ ಎಲ್ಲ ಮುಗಿಸಿ, ಅಂದರೆ ಆ ಡಿಕ್ಷನರಿ ನೋಡಿಕೊಂಡು ನನಗೆ ಅರ್ಥ ಆಗ್ತಾ ಇರಲಿಲ್ಲ. PCMBಲಿ ಒಂದು ಆ ಟರ್ಮ್ಸು ಅನಟಾಲಜಿ ಏನೋ ಅದು ಆಟೋನಮಿ ಎಲ್ಲ ಬರುತ್ತಲ್ಲ, ಅದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅದು ನೆಕ್ಸ್ಟ್ ಅದು ಕಟ್ಟಾದರೆ ಚೆನ್ನಾಗಿ, ಅಂದರೆ ನಾವೇನು ಅಂಥ ಟಾಪರ್ಸ್ ಏನಲ್ಲ. ನಾನು ಬುಕ್ಸಲ್ಲಿ ಏನು ಬರುತ್ತೋ ಅದೆಲ್ಲ ಓದಿ ಆ ಥರ ಬೈಟ್ ಮಾಡೋದೇನಿಲ್ಲ. ಬರೆದು ನನಗೆ ಅಲ್ಲಿ ಕಾಲೇಜಲ್ಲಿ ಏನು ಹೇಳ್ತಾರೆ ಅದು ಅರ್ಥ ಆದರೆ ಬರೀತಿನಿದೆ, ಇಲ್ಲ ಅಂದರೆ ಇಲ್ಲ ಆ ಥರ. ಅದರಲ್ಲಿ ಒಂದು 75% ಆ ಥರನೇ ನಾವು ಆ್ಯಾವ್ರೇಜಾಗಿ ಇದ್ವಿ. 75% ತಕ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು. ನಮ್ಮನೇಲಿ BCom ಏನೋ ಸುಮ್ಮನೆ ನಿಮಗೆ ಇಂಗ್ಲೀಷ್ ಎಲ್ಲ ಕಷ್ಟ, BCom ತೊಗೊಂಬಿಡು ಅಂದು. ಇಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿಸಿದ್ರು. ಅಲ್ಲಿಂದ ಲೈಫ್ ಸ್ವಲ್ಪ ಟರ್ನ್ ಆಗಿ, ಅಂದರೆ ನಮ್ಮಪ್ಪ ಎಲ್ಲ ಸಖತ್, ಅಂದರೆ ದುಡಿತಾ ಇದ್ದಿದ್ದು ನಮ್ಮ ಕೆಲಸ, ನಮ್ಮ ಓದಿಗೆ, ಅವ್ರು ತಿನ್ನೋಕ್ಕೆ, ಮನೆ ಖರ್ಚಿಗೆ ಸಾಲ್ತಾ ಇತ್ತು. ಏನು ಸೇವಿಂಗ್ಸ್ ಎಲ್ಲ ಮಾಡೋದೆಲ್ಲ ನಮ್ಮ ಸೇವಿಂಗ್ಸ್ ಅಂದರೆ ನಮ್ಮ ಲೈಫಲ್ಲಿ ನೋಡೇ ಇಲ್ಲ ಸೇವಿಂಗ್ಸ್ ಅಂದರೆ. ಅವರು ನಮ್ಮ ಮನೇಲಿ ಎಲ್ಲ ನಮ್ಮನ್ನು ಓದಿಸ್ಬೇಕು, ಅಡ್ಮಿಷನಿಗೆ ಕಟ್ಟಬೇಕು ಅಂತಂದರೆ ಇಂಟ್ರೆಸ್ಟ್ ತೊಗೊಂಬರೋದು, ನಮ್ಮನ್ನು ಅಡ್ಮಿಷನಿಗೆ ಕಟ್ಟೋದು, ಆ ಥರ ಸಾಲ ತೀರ್ಸೋಕೆ. ಅದು ಸಾಲ ತೀರ್ಸೋದು, ಮತ್ತೆ ವರ್ಷ ಎಲ್ಲ ಸಾಲ ತೀರ್ಸೋದು, ಮತ್ತೆ ಇಂಟ್ರೆಸ್ಟ್ ತೊಗೊಂಡು ಅಡ್ಮಿಷನಿಗೆ ಫೀಸ್ ಕಟ್ಟೋದು, ಆ ಥರ. ಓಕೆ. ಬಿಕಾಸ್ ನಮಗೆ ಇದರಲ್ಲೆಲ್ಲ ಕನ್ನಡ ಮೀಡಿಯಮಲ್ಲೆಲ್ಲ 700 ರೂಪಾಯಿ ಕಟ್ಬಿಟ್ರೆ ಸಾಕು. ವರ್ಷ ಪೂರ್ತಿ ಅವರೇ ಬಟ್ಟೆ ಕೊಡ್ತಾರೆ, ಇದು ಕೊಡ್ತಾರೆ, ಊಟ ಕೊಡ್ತಾರೆ. ಊಟ ಎಲ್ಲ ಆ್ಯಕ್ಚುಲಿ ಕೊಡ್ತಾ ನಮ್ಗೆ. ನಾನು ಓದ್ತೀವಿ ಪ್ರೈವೇಟಲ್ಲೇ, ಬಟ್ ಕನ್ನಡ ಮೀಡಿಯಮ್ಮು. ಓಕೆ. ಏಡೆಡ್ ಶ್ರೀರಾಮ ಸ್ಕೂಲ್ ಅಂದ್ಬಿಟ್ಟು. ಅದರಲ್ಲಿ ನಮಗೇನು ಊಟ ಆಮೇಲೆ ಒಂದು 8th ಸ್ಟ್ಯಾಂಡರ್ಡ್ ನಾವು ಕೊಡ್ತಾಯಿದ್ರು. ನಂಗೆ ಅದು ಊಟ ಸೆಟ್ ಆಗ್ತಾಯಿರಲಿಲ್ಲ, ಬಾಕ್ಸ್ ಎತ್ತು ತಿಂತಾಯಿದ್ದೆ. ಸೊ ಅದಾದಮೇಲೆ 12th ಮುಗೀತು, ಇಂಜಿನಿಯರಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾವು ಒಂಚೂರು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಮನೇಲಿ ಒಂಚೂರು ಸೇವಿಂಗ್. ಇಂಜಿನಿಯರಿಂಗ್ ಲೈಫ್ ಹೆಂಗಿತ್ತು ಸರ್? ಸರ್ ನಮ್ಮ ಕಾಲೇಜ್ ಗೊತ್ತಲ್ಲ, ನಮ್ಮ ಕಾಲೇಜಲ್ಲಿ ನಾವು ಅಂದರೆ ನಮ್ಮ ಇಂಜಿನಿಯರಿಂಗ್ ಸೂಪರ್ ಆಗಿತ್ತು. ಎಂಜಾಯ್ ಮಾಡಿಕೊಂಡು ಒಳ್ಳೆ ರೇಗಿಸ್ಕೊಂಡು ಓದ್ತಾ ಇದ್ವಿ, ಚೆನ್ನಾಗಿ ನನಗೆ ಇಂಜಿನಿಯರಿಂಗು ಅಲ್ಲಿ ಬಂದಮೇಲೆ ನನಗೆ ಓದೋಕ್ಕೆ ಸ್ವಲ್ಪ ನನಗೆ ಬೆಟರ್ ಅನಿಸಿದ್ದು. ಎಲ್ಲದರಲ್ಲೂ ಚೆನ್ನಾಗಿ ಓದ್ತಾ ಇದ್ದೆ. ಫಸ್ಟು ಎಲ್ಲ 10 CGPAಗೆ
ಆಲ್ಮೋಸ್ಟ್ 8.59 ಆ ಥರ ಬರ್ತಾಯಿತ್ತು. ಓಕೆ. ಚೆನ್ನಾಗಿ ಓದ್ತಾ ಇದ್ದೆ. ನನಗೆ ಒಂಥರ ಕಂಫರ್ಟ್ ಅನ್ಸ್ಬಿಟ್ಟಿತ್ತು ಇಂಜಿನಿಯರಿಂಗು. ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಾಯಿತ್ತು. ಅದೇನಾಗೆ ಅಂತ ನನಗೆ ಅದು ಅರ್ಥ. ನನಗೆ ಮುಂಚೆ ಎಲ್ಲ ನಾನು ಆ್ಯಕ್ಚುಲಿ ವೀಕು, ಮ್ಯಾಥ್ಸಲ್ಲೆಲ್ಲ ವೀಕ್. ನಾನು 10th ನನಗೆ ಎಷ್ಟು ಮ್ಯಾಥ್ಸಲ್ಲಿ 68, 70 ಆ ಥರ ಬರ್ತಾಯಿತ್ತು. PU ಅಲ್ಲಿ ಬಂದ್ಬಿಟ್ಟು ನಾನು 65, 70 ಆ ಥರನೇ ಇರ್ತಾಯಿತ್ತು. ಬಟ್ ಇಂಜಿನಿಯರಿಂಗಲ್ಲೇ 95, 91, 95 ಆ ಥರ S+ ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಏನೋ ಮಾಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಆದೆ. ಆಮೇಲೆ ಅದಾದಮೇಲೆ ಒಂದು ಕೆಲಸ ಸಿಕ್ಕಿದ ಮೇಲೆ ನಮ್ಮ ಮನೇಲಿ ಒಂಚೂರು ಸೇವಿಂಗ್ಸು, ನಮ್ಮಪ್ಪನೂ ಒಂಚೂರು ಕಂಫರ್ಟಾಗಿ ಕೆಲ್ಸಕ್ಕೆ ಹೋಗೋದು. ಅಂದರೆ ಅವರು ಮುಂಚೆ ಎಲ್ಲ ಒಂದೊಂದು ತಿಂಗಳು ಆ ಥರ ಎಲ್ಲ ಬರ್ತಾ ಇದ್ದಾಗ, ಇವಾಗ ಅಟ್ಲೀಸ್ಟ್ ಒನ್ ಡೇ ಬ್ರೇಕ್ ತೊಗೊಂಡ್ರು ನಮ್ಮ ಮನೆಗೆ ಏನು ನಡ್ಸೋಕ್ಕೆ ಪ್ರಾಬ್ಲಮ್ ಇಲ್ಲ. ನಂತರ ಇಬ್ಬರು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಕೆಲಸ ಮಾಡ್ತಾರೆ ಸರ್ ನೀವು? ಇವಾಗೂ ಕೆಲಸ ಮಾಡ್ತಾರೆ ನಮ್ಮ ಡ್ಯಾಡಿ. ಮಾಡಬೇಡಿ ಅಂತ ಹೇಳಿದ್ರು ಇಲ್ಲೇ ಎಲ್ಲಾದರೂ ಆಯಿತು ನಿನಗೆ ಇನ್ನೂ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಮನೆ ಹತ್ರನೇ ಎಲ್ಲಾದರೂ ಒಂದು ಕೆಲಸ ಮಾಡಿ, ಇಲ್ಲ ನನಗೆ ಆಗೋವರೆಗೂ ನಾನು ದುಡಿಬೇಕು ಅಂತ. ನಾನು ಯಾರ ಹತ್ರನೂ ಕೈ ಚಾಚೋಕ್ಕಾಗಲ್ಲ. ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಅವತ್ತಿಂದನು. ನಮ್ಮಪ್ಪ ಕಾಲೇಜೇ ಫೇಲ್ ಇಲ್ಲ. ರ್ಯಾಗಿಂಗ್ ಹೆಂಗಿರುತ್ತೆ ಅಂದರೆ? ರ್ಯಾಗಿಂಗ್ ಎಲ್ಲ ಇರಲಿಲ್ಲ ನಮಗೆ. ಆಮೇಲೆ ಕೇರಳದವ್ರು ಇದ್ರು, ಅವರೆಲ್ಲ ರ್ಯಾಗಿಂಗ್ ಮಾಡ್ಕೊತಾ ಇದ್ರು. ಕೇರಳದವ್ರಿಗೆ ರ್ಯಾಗಿಂಗ್ ಮಾಡೋರು, ಕರ್ನಾಟಕದವ್ರಿಗೆ ರ್ಯಾಗಿಂಗ್ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾವು ಕರ್ನಾಟಕದಲ್ಲಿ ಇದ್ದಿರೋದ್ರಿಂದ ಕರ್ನಾಟಕದವ್ರಿಗೆ ರ್ಯಾಗಿಂಗ್ ಮಾಡ್ತಿರ್ಲಿಲ್ಲ. ಮಾಡಿದ್ರೆ ಎಲ್ಲ ಫುಲ್ ಜಗಳಗಳೇ ಆಗ್ತಿತ್ತು. ನಾವು ಅದಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಹಾಸ್ಟೆಲ್ ಆಯಿತು, ಹಾಸ್ಟೆಲಿಂದ ಕಾಲೇಜು, ಕಾಲೇಜಿಂದ ಹಾಸ್ಟೆಲ್ಲು, ತಿನ್ನೋದು ಅಷ್ಟೇ. ಅಂದರೆ ಅವಾಗೂ ನಮ್ಮ ಡ್ಯಾಡಿ ನಮ್ಗೇನು ಕಮ್ಮಿ ಮಾಡಿಲ್ಲ. ನಮಗೆ 2017 ಎವ್ರಿ ಒಂದೊಂದು ವಾರಕ್ಕೂ ಅಟ್ಲೀಸ್ಟ್ 1,000 ಕೊಡೋರು ಖರ್ಚಿಗೆ. ಎಲ್ಲರಿಗೂ ನಾನು ನೋಡ್ತಾ ಇದ್ದೆ, ಯೂಶಲಿ ಎಲ್ಲ ಟಾಪರ್ಸು, ಆಮೇಲೆ ಅವ್ರ ಮಕ್ಳುಗಳೆಲ್ಲ ದುಡ್ಡಿರೋರು, ಅವರೆಲ್ಲ ತುಂಬ ವೆಲ್ತಿಯಾಗಿರೋರೇ ಬರ್ತಾಯಿದ್ರು ಅಲ್ಲಿ ಕಾಲೇಜ್ಗೆ. ಬಟ್ ಅವ್ರಿಗೆಲ್ಲ ಮಂತ್ಲಿ 500 ರೂಪಾಯಿ ಕೊಡ್ತಾಯಿದ್ರು. ಓಕೆ, ಖರ್ಚಿಗೆ ಇಟ್ಕೊಳ್ಳಿ, ಏನೋ ತಿನ್ಕೊಳ್ರಿ ಅಂತ. ಬಿಕಾಸ್ ಅಲ್ಲಿ ಊಟ ಇರ್ತಾಯಿತ್ತು ಹಾಸ್ಟೆಲಲ್ಲಿ. ಆಚೆ ಹೋದ್ರು ಇನ್ನೆಷ್ಟು ಇರ್ತಾಯಿತ್ತು, ಒಂದು 50 ರೂಪಾಯಿ ತಿಂತಾಯಿದ್ರು, 100 ರೂಪಾಯಿ ತಿಂತಾಯಿದ್ರು. ಬಟ್ ನಮ್ಮಪ್ಪ ಅವಾಗ್ಲೇ 1,000 ರೂಪಾಯಿ ಎಲ್ಲ ಕೊಡೋರು ತುಂಬ ವಾರಕ್ಕೆ. ಕೇಳ್ದಾಗಿಲ್ಲ, ಆಯಿತು ಇದು ತಿನ್ಬೇಕಂದ್ರೆ ಕೊಡೋರು. ಅದೇ ಥರ ನೋಡಿಕೊಂಡ್ರು. ನಾನು ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಬೇಡ ಅಂತ ಹೇಳಿಲ್ಲ ಇಲ್ಲಿವರೆಗೂ. ಸರಿ ಸರ್, ಇಷ್ಟೊಂದೆಲ್ಲ ಮಾಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆ ನೇಮ್ ಮಾಡಿದ್ದೀರಾ, ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ದೀರಾ. ಮುಂಚೆ ಅರ್ನ್ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಲೈಫ್ ಹೆಂಗಿರೋದು, ಅರ್ನ್ ಮಾಡಿದ ಮೇಲೆ ಲೈಫ್ ಹೆಂಗಿದೆ? ಸರ್ ಏನೂ ಚೇಂಜಸ್ ಏನಿಲ್ಲ ಸರ್. ಇವಾಗ ನೀವು ಅರ್ನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಅದರಲ್ಲೇ ಖರ್ಚು ಮಾಡ್ತೀರಾ. ಓಕೆ. ಅರ್ನ್ ಮಾಡಿದ್ಮೇಲೂ ನಿಮ್ಗೆ ಎಷ್ಟೇ ಲಕ್ಷ ಬಂದರೂ ಅದನ್ನು ಈಸಿಯಾಗಿ ಖರ್ಚು ಮಾಡ್ಬೋದು ಅದನ್ನು. ಇವಾಗ ನಿಮ್ಗೆ ಎಷ್ಟೇ ಲಕ್ಷ ಇದ್ರೂ ನೀವು ಉಡಾಯಿಸೋದೆ ಎಲ್ಲ ಹಿಂಗೆ ಯಾರು ಬೇಕಾದ್ರೂ ಖರ್ಚು ಮಾಡ್ಬೋದು. ಆಮೇಲೆ ಸುತ್ತಮುತ್ತ ಆ ಒಂದು ಸರೌಂಡಿಂಗ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೂ ಖರ್ಚುಗಳು ಜಾಸ್ತಿ. ಮುಂಚೆ ಬೈಕಲ್ಲಿ ಓಡಾಡ್ತಾ ಇದ್ದೆ, ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ, ಕಾರಲ್ಲಿ ಓಡಾಡ್ತೀವಿ, ಕಾರ್ಗೆ ಪೆಟ್ರೋಲ್ ಹಾಕಬೇಕು, ಡೈಲಿ ಅಷ್ಟೇ ಖರ್ಚಾಗುತ್ತೆ. ಸೊ ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ ಅದು. ಓಕೆ. ಆಮೇಲೆ ಮುಂಚೆ ಅರ್ನ್ ಮಾಡದೇ ಇದ್ದಾಗ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇದ್ದವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದರೆ ಇವಾಗ ಅರ್ನ್ ಮಾಡ್ತಾ ಇದ್ದೀನಲ್ಲ, ಇವಾಗ ನಾನು ಕೆಲವ್ರಿಗೆ ಕೇಳ್ದಾಗ ಕೊಡ್ಬೋದು. ನಮ್ಮ ಹತ್ರನೂ ಮುಂಚೆ ನಾವು ಕಾಸಿಲ್ದೇ ಇದ್ದ ಮಗ ಒಂದು 500 ರೂಪಾಯಿ ಕಾಸು ಹಾಕೋ, ಬೆಳಿಗ್ಗೆ ಹಾಕ್ಬಿಡ್ತೀವಿ, ನೆಕ್ಸ್ಟ್ ವಾರ ಹಾಕ್ಬಿಡ್ತೀವಿ ಅಂತ ಇದ್ವಿ. ಇವಾಗ ಯಾರಾದರೂ ಕೇಳಿದ್ರೆ ಮಗ ಒಂದು 500,000 ಹಾಕು ಅಂದರೆ ಸರಿ ಆಯಿತು ಹಾಕ್ತೀನಿ, ಇಟ್ಕೊಂಡಿರೋ, ನಿನ್ಗೆ ಆದಾಗ ಕೊಡು ಅಂತ ಹೇಳ್ಬೋದು. ಅಂದರೆ ಅಷ್ಟು ತುಂಬ ಅರ್ಜೆನ್ಸಿ ಎಲ್ಲ ಏನಿಲ್ಲ. ಓಕೆ. ಚೆನ್ನಾಗಿ ಏನೋ ನಡ್ಕೊಂಡು ಹೋಗ್ತಾ ಇದ್ವಿ. ಓಕೆ. ಇವಾಗ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ? ಹಂಗೆಲ್ಲ ಏನಿಲ್ಲ ಸರ್. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬಿಟ್ರೆ ನೀವೇ ಹಾಕ್ಬಿಟ್ಟು ಹೋಗ್ಬಿಡ್ತೀರಾ ಕಾಸನ್ನ. ಹೌದಾ? ಅಲ್ಲ ಸರ್, ಅಂದರೆ ಒಂದು ಸಾಫ್ಟ್ವೇರ್ ಸ್ಯಾಲರಿ ಬರುತ್ತೆ, ಮತ್ತೆ ಆಮೇಲೆ ಇರುತ್ತೆ, ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ ಸರ್. ಇವಾಗ ನೀವು ಅಂಬಾನಿ ಹತ್ರ 1,000 ಕೋಟಿ ಇರುತ್ತೆ ಅಂತೀರಾ, ಅವ್ರ ಹತ್ರ ಅವ್ರಿಗೂ ಅಷ್ಟೇ ಕಮಿಟ್ಮೆಂಟ್ಸ್ ಇರುತ್ತೆ. ಓಕೆ. ಇವಾಗ ಎಲ್ಲರದು ಅವ್ರವ್ರದ್ದು ಇರುತ್ತೆ ಸರ್. ನೀವು 10 ಲಕ್ಷ ದುಡಿತಾ ಇದ್ರೆ 10 ಲಕ್ಷ ಕಮಿಟ್ಮೆಂಟ್ ಇರುತ್ತೆ. ಕಂಟೆಂಟ್ ಕ್ರಿಯೇಟರ್ ಆಗಿ ಈ ಫೀಲ್ಡಿಗೆ ಬಂದಾದ್ಮೇಲೆ ಅರ್ನ್ ಮಾಡಿದ ದುಡ್ಡಲ್ಲಿ ಏನಾದ್ರು ಸೇವಿಂಗ್ಸ್ ಅಂತ ಏನಾದ್ರು ಮಾಡಿದ್ರಾ? ಏನು ಮಾಡಿಲ್ಲ ಸರ್. ಮಾಡಿಲ್ಲ. ಸೇವಿಂಗ್ಸ್ ಅಂತ ಏನಾದ್ರು ಮಾಡ್ಬೇಕಂತ ಇನ್ ಫ್ಯೂಚರ್ ಆಲೋಚನೆ ಇದೆಯಾ? ಗೊತ್ತಿಲ್ಲ ಸರ್ ಅದು. ಅಂದರೆ ಆ ರೇಂಜಿಗೆಲ್ಲ ಅರ್ನ್ ಮಾಡಿಲ್ಲ ಸರ್. ಆ ರೇಂಜಿಗೆಲ್ಲ ಅರ್ನ್ ಮಾಡಿದ್ರೆ ಪಕ್ಕಾ ಸೇವಿಂಗ್ಸ್ ಮಾಡ್ತೀನಿ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರು ಸ್ಟಾರ್ಡಮ್ ಹೆಂಗಿರುತ್ತೆ ಅಂತ ಗೊತ್ತಿರೋ. ಹೌದು. ಯಾವ ಬಿದ್ದೋಗೋದು ಗೊತ್ತಿಲ್ಲ, ಯಾವ ಇಳಿಸೋ ಗೊತ್ತಿಲ್ಲ. ಮುಂದಿನ ಫ್ಯೂಚರಲ್ಲಿ ನಾವು ಸೇಫ್ಟಿಯಾಗಿರಬೇಕು ಅಂತಂದರೆ ಸರ್ ಇವಾಗ ಹೆಂಗಾಗಿದೆ ಅಂತಂದರೆ ಸೇವಿಂಗ್ಸ್ಗಿಂತ ಖರ್ಚುಗಳು ಜಾಸ್ತಿ ಆಗಿದೆ. ಓಕೆ. ಸೊ ಅವಾಗ ದುಡ್ಡು ಅವಾಗ ಖರ್ಚು ಮಾಡೋಣ ಅನ್ನೋ ಥರ ಆಗಿದೆ ಲೈಫು. ಸೊ ನನಗೇನು ಆ ಥರ ಸೇವಿಂಗ್ಸ್ ಮಾಡಿ ಜೀವನ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಬಂದರೆ ಬೋನಸ್ಸು. ಲೈಫಲ್ಲಿ ನಾವು ಆ್ಯಕ್ಚುಲಿ ಬರ್ಬೇಕಾದ್ರೆ ಏನು ತೊಗೊಂಬಂದಿಲ್ಲ, ಹೋಗ್ಬೇಕಾದ್ರೆ ಏನು ತೊಗೊಂಡೋಗಲ್ಲ. ಬಂದಿದ್ರಲ್ಲಿ ಬೋನಸ್ ಅಷ್ಟೇ. ಅಲ್ಲಿ ಆ ಮೂಮೆಂಟಲ್ಲಿ ಏನು ಖರ್ಚು ಮಾಡಬೇಕು, ಏನು ತಿನ್ಬೇಕು ಅನಿಸುತ್ತೆ,
ಅಟ್ಲೀಸ್ಟ್ ನಾನು ಯಾವ ಥರ ಅಂದರೆ ಇದನ್ನ ನೋಡಿದ್ರೆ ನನಗೇನು ಕೋಟಿ ಕಾರ್ ತೊಗೊಬೇಕು, ಅದು ನೋಡಿದ ತಕ್ಷಣ ನಂಗೆ ಕಾರ್ ತೊಗೊಬೇಕು ಆ ಥರ ಇಲ್ಲ, ಅಷ್ಟು ಆ ರೇಂಜಿಗೆಲ್ಲ ಏನಿಲ್ಲ. ಏನೋ ಒಂದು ಸಣ್ಣ ಪುಟ್ಟದ್ದು ಇದು ತಿನ್ನಬೇಕು ಅನ್ಸೋರೆ ತಿನ್ನೋ ಥರ ಅಷ್ಟಾದರೂ ಇಟ್ಕೊತೀನಿ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು ಸರ್? ಫ್ಯೂಚರ್ ಪ್ಲ್ಯಾನ್ ನೋಡೋಣ ಸರ್, ಯಾವ್ದಾದ್ರು ದೊಡ್ಡ ಬ್ಯಾನರಲ್ಲಿ ಸಿಕ್ಕಿದ್ರೆ ಕೆಲಸ ಮಾಡೋಕ್ಕೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀನಿ. ಏನಿದೆಯೋ ಅದನ್ನು ಮಾಡಿಕೊಂಡು ಏನು ಕೆಲಸ ಎಲ್ಲ ಗೊತ್ತು ಸರ್, ಎಲ್ಲ ಡ್ರೈವಿಂಗಿಂದ ಕಾರ್ ಡ್ರೈವಿಂಗು, ಆಟೋ ಏನು ಬೇಕಾದ್ರೂ ಓಡಿಸ್ಕೊಂಡು ಜೀವನ ಮಾಡ್ತೀವಿ. ಏನು ಸಿಗುತ್ತೋ ಆ ಮೂಮೆಂಟಿಗೆ ಏನು ಬರ್ತಿರುತ್ತೋ ಗೊತ್ತಿಲ್ಲ, ಯಾರು ಏನು ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಆ ಮೂಮೆಂಟ್ ಏನು ಬರುತ್ತೋ ಅದನ್ನು ತೊಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಜೀವನನೇ ಅಕ್ಸೆಪ್ಟೆನ್ಸು ಲೈಫಲ್ಲಿ. ಸರ್ ಇವಾಗ ಸಾಫ್ಟ್ವೇರ್ ಜಾಬ್ ಮಾಡ್ತಾಯಿದ್ದಾರೆ ನೀವು, ಇವಾಗ ಏನಾದ್ರು ಸಿನಿಮಾದಲ್ಲಿ ಆಫರ್ ಬಂತು ನಮಗೆ ಕಂಟಿನ್ಯೂಸ್ ಡೇಸ್ ಬೇಕಪ್ಪ ನಿಮ್ಮದು ಅಂತಂದರು, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು, ಗೊತ್ತಿಲ್ಲ. ಈಗ ಅಂಟಿಲ್ ಒಂದು 7 days ಸಿಗ್ಬೋದು, ಒಂದು 5-7 days ಹೆಂಗೋ ವೀಕೆಂಡ್ಸ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ರಜಾಗಳು ಹಾಕ್ಕೊಂಡು ಆ ಥರ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ 20 days 30 days ಬೇಕು ಅಂತಂದರೆ ಏನು ಮಾಡಬೇಕು ನನಗೂ ಪ್ಲ್ಯಾನ್ಸ್ ಇಲ್ಲ. ಈ ಜಾಬ್ ಬಿಟ್ಟು ಈ ಸಿನಿಮಾ ಫೀಲ್ಡ್ ಹೋಗ್ಬೋದು ಅಂದರೆ ಏನು ಮಾಡ್ತೀರಾ ಸರ್ ನೀವು? ಸರ್ ಅಷ್ಟೇ ಅನ್ನಿದ್ರೆ ಹೋಗ್ತೀನಿ. ಇವಾಗ ನನ್ನ ಲೈಫಲ್ಲಿ ಎಷ್ಟು ಕಮಿಟ್ಮೆಂಟ್ಸ್ ಇದೆ, ಇವಾಗ ನನ್ನ ಈ ಸ್ಯಾಲ್ರಿಗೆ ಏನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕಮಿಟ್ಮೆಂಟ್ಸ್ ಕೂಡ ಅಲ್ಲೇ ಸಿಗ್ತಾ ಇದೆ ಅಂತ ಖಂಡಿತವಾಗ್ಲೂ ಅಲ್ಲೇ ಕೆಲಸ ಮಾಡೋಕ್ಕೆ ರೆಡಿ. ಸರ್ ಫೈನಲ್ ಆಗಿ ಸರ್, ಇದು ಹೊಸ್ದಾಗೆ ಇನ್ಫ್ಲುಯೆನ್ಸರ್ ಆಗಿರ್ಬೋದು ಇಲ್ಲ ಕಂಟೆಂಟ್ ಕ್ರಿಯೇಟರ್ ಬರ್ತೀನಿ ನಾನು ಸೋಷಿಯಲ್ ಮೀಡಿಯಾದಾಗೆ ಅಂತ ಬರೋಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು? ಸರ್ ಇವಾಗ ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಯಾರಾದರೂ ಅನಿಸಿದ್ರೆ, ನಿಮ್ಮ ಚೆನ್ನಾಗಿದೆ ಕಂಟೆಂಟ್ಸು, ನಮ್ಮ ಜೊತೆ ವರ್ಕ್ ಮಾಡ್ತೀನಿ ಅಂತ ನಿಮ್ಗೆ ಯಾರಾದರೂ ಅನಿಸಿದ್ರೆ ಅವ್ರು ಖಂಡಿತ ಫೀಲ್ ಫ್ರೀ ಟು ಎಂಟರ್ ಟು ಅವರ್ ಟೀಮ್. ಅವ್ರಿಗೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಮೇ ಇಲ್ಲ. ಬಟ್ ಆದರೆ ಅವರೇ ಓಪನ್ ಮಾಡ್ಕೊಂಡು ಮಾಡ್ತೀರಾ ಅಂತಂದರೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಆರಾಮಾಗಿ ಮಾಡಿ, ನಿಮ್ಮ ಸ್ಕಿಲ್ಸು ನಿಮ್ದೇನಿದೆ ಅದನ್ನು ತೋರಿಸಿ. ಬಟ್ ನಿಮ್ಮ ಏನೋ ನಾನು ಬೆಳಿಬೇಕಂದ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ರಾಂಗಾಗಿ ಕಾಂಟ್ರವರ್ಸಿ ಮಾಡಿಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಏನಿದೆ, ನೀವು ಏನು ಒರಿಜಿನಾಲಿಟಿ ಅದನ್ನು ರಿಯಾಲಿಟಿ ತೋರಿಸಿ, ಜನ ಎಕ್ಸೆಪ್ಟ್ ಮಾಡ್ತಾರೆ. ಎಕ್ಸೆಪ್ಟ್ ಮಾಡಿದ್ನ ಒಂದು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಕೂರಿಸಿದಾಗ ಅದನ್ನೇ ಮೇಂಟೈನ್ ಮಾಡಬೇಕು. ಅದನ್ನು ನೀವು ಅಡ್ವಾಂಟೇಜಾಗಿ ತೊಗೊಂಡು ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಅದರಿಂದ ನೀವು ಆರಾಮಾಗಿ ಬೆಳಿಬೋದು. ಇವಾಗ ಯಾರಪ್ಪನ ಸೊತ್ತು ಅಲ್ಲ ಅದು, ಇನ್ಸ್ಟಾಗ್ರಾಮ್ ಆಗಲಿ ಇದಾಗಲಿ, ನಿಮ್ಮ ಸ್ಕಿಲ್ಸಲ್ಲಿ ನೀವು ಮುಂದೆ ಹೋಗ್ಬೋದು. ಸೊ ಅದಕ್ಕೆ ನೀವು ಎಫರ್ಟ್ಸ್ ಹಾಕಿ, ನಿಮ್ಮ ಎಫರ್ಟ್ಸೇ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಸಕ್ಸಸ್ಸು ಅಷ್ಟೇ. ಓಕೆ, ನಿಮ್ಮ ಟ್ಯಾಲೆಂಟ್ ಇದ್ದರೆ ನೀವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಾನು ಹಾಕಿದ್ದೆಲ್ಲನೂ 700K 900K ಯಾವುದೂ ನನಗೆ 10K 20K ಆ ಥರ ಬರಲೇ ಇಲ್ಲ. ಫ್ರೆಂಡ್ ಒಬ್ಬರು ಮಾಡಿದ್ವಿ, ಅದು 2.5 million. ಸ್ಕ್ರಿಪ್ಟ್ ವೈಸ್ ಬರೀತೀರಾ ಇಲ್ಲ ಆಟೋಮೆಟಿಕಲ್ ಒಂದು ಬೇರೆ ನೋಡಿ ಇನ್ಸ್ಪೈರ್ ಆಗಿ ಬರೀ? ಇಲ್ಲ, ಆ ಮೂಮೆಂಟಿಗೆ ಪಂಚ್ ಕೊಟ್ಟರೆ ಒಂದು ಆ್ಯಡ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದು ಆ ಥರನೂ ಮಾಡಿದ್ದೀವಿ. ಮುಂಚೆ ಇತ್ತು ಸರ್, ಮುಂಚೆ ಟೀಮಲ್ಲೇ ಇದ್ದೆ ನಾನು. ಆ್ಯಕ್ಚುಲಿ ಕರೆದ್ರು ನಾನು ಅವ್ರ ಜೊತೆ ಎಲ್ಲ ವೀಡಿಯೋಸ್ ಮಾಡಿದೆ. ಬಟ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿ